ನಮಸ್ಕಾರ ಎಲ್ಲರಿಗೂ. ನಾನು ಶಮೀವುಲ್ಲಾ ಅಂತ, ಒಳ್ಳೆ ಕ್ರೀಡಾಪಟು, ಒಳ್ಳೆ ಫುಟ್ಬಾಲ್ ಪ್ಲೇಯರ್. ನಾನು ಈ ಮೆಡಿಕಲ್ ಕ್ಯಾಂಪ್ ಬಗ್ಗೆ ಒಂದೆರಡು ಮಾತಾಡಬೇಕಂತ ಇಷ್ಟಪಡ್ತಾ ಇದ್ದೀನಿ. ಇದು ನಿಜವಾಗೂ ಒಳ್ಳೆಯ ಒಂದು ಎಲ್ಲರಿಗೂ ಈ ಲೋ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ವರೆಗೆ ತುಂಬ ಹೆಲ್ಪ್ ಆಗ್ತದೆ ಈ ಮೆಡಿಕಲ್ ಕ್ಯಾಂಪಿಂದ. ಮತ್ತು ಈ ನಮ್ಮ ಪ್ರದೀಪ್ ಈಶ್ವರ್ MLA ಸಾಹೇಬ್ರವರು ಇದು ಮಾಡಿರೋದು ನಿಜವಾಗೂ ಎಲ್ಲರಿಗೂ ನಮಗೂ ಭಾಳ ಸಂತೋಷ. ಇದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೆ ಹೇಳ್ತಾನೆ ಇರ್ಬೋದು. ಮತ್ತು ಈ ಕ್ಯಾಂಪ್ಗಳು ಎಲ್ಲ ಕಡೆಯೂ ಮಾಡಬೇಕು, ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ನಿಜವಾಗೂ ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಈ ಸ್ಕಾಲರ್ಶಿಪ್ ನಿಜವಾಗಿ ಇದರಾದಮೇಲೆ ನೀವು ಹೇಳಿದ್ರೆ ಸ್ಕಾಲರ್ಶಿಪ್ ಅನ್ನೋದು, ನಾನು ಡಬಲ್ ಗ್ರಾಜುಯೇಟ್ ಬಂದು ಜಾಬ್ಗೆ ಹೋಗಲಿಲ್ಲ. ನಾವು ಓದೋವಾಗ ನಾವು ಭಾಳ ಕಷ್ಟ ಬಿದ್ದು ಹೋದ್ವಿ. ಇಂಥ ಸ್ಕೀಮ್ಗಳು ಅವಾಗ ಯಾವುದೂ ಇರಲಿಲ್ಲ. ಪ್ರದೀಪ್ ಈಶ್ವರ್ ಸಾಹೇಬ್ರವರು ಮಾಡ್ತಾ ಇರೋದು ನಿಜವಾಗಿ ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಇದು ಕೊಡ್ತಾ ಇರೋದು ತುಂಬ ಒಳ್ಳೆ ಕೆಲಸ ಸರ್. ಯಾಕಂದರೆ ಈ ಬಡ ಮಕ್ಕಳಿಗೆ ಇವಾಗಿರೋದ್ರಲ್ಲಿ ಈ ಬಡ ಮಕ್ಕಳಿಗೆ ಸುಮಾರು ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ ಸರ್ ಇದು. ಹೌದು ಸರ್. ಇದು ಸುಮಾರು ಊರೆಲ್ಲ ಅಂದ್ಕೊಳ್ತಾರೆ, ಸುಮಾರು ಎಲ್ಲೆಲ್ಲಿ ಕೊಟ್ಟವ್ರು ಅವ್ರು ಸಿಕ್ಕಾಪಟ್ಟೆ ಖುಷಿ ಬೀಳುತ್ತೆ. ಯಾಕಂದರೆ ಈ ಸೀರೆಗಳಿಂದ ಬಡವರು ಈ ಹಬ್ಬ, ಈ ಮನೆ ಹೇಳಿದ್ರೆ ಇಂಥ ಯುಗಾದಿ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲರೂ ಸೇರಿ ಇದು ಸೆಲೆಬ್ರೇಟ್ ಮಾಡ್ತಾರೆ, ತಿಳ್ಕೊತಾರೆ ಸರ್. ಇದು ಇನ್ನೂ ಇಂಥ ಒಳ್ಳೆ ಕೆಲಸಗಳು ಮಾಡಿ ನಾವು ಅದ್ರ ಜೊತೆಲಿ ನಿಮ್ಗೆಲ್ಲ ಕೋಆಪ್ರೇಷನ್ ಕೊಡ್ತಾ ಇರ್ತೀವಿ ಸರ್. ಇಲ್ಲ ಸರ್, ಇವಾಗ ಹೇಳಿದ್ಮೇ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ. ನಾವು ಓದ್ತಾ ಇರೋವಾಗಿಂತ ನಾವು ನೋಡಿ, ನಾವು 40 ರೂಪಾಯಿ ಆಯಿತು ಮುನ್ಸಿಪಲ್ ಕಾಲೇಜಲ್ಲಿ ಓದೋವಾಗ, 20 ರೂಪಾಯಿ ನಮಗೆ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅದು ಸಿಕ್ಕಿದ್ರೆ ನಾವು ಕಣ್ಣಿಗೆ ಒಪ್ಕೊಳ್ತಾ ಇದ್ವಿ. ಎಂಥ ಒಳ್ಳೆ ಕೆಲಸ ಆಗ್ತಾಯಿದೆ. ಅಂದರೆ ಈಗ ಮಾಡ್ತಾ ಇರೋದ್ರಲ್ಲಿ ಈ ಮಕ್ಕಳು ಓದಿ ಒಳ್ಳೆ ಒಂದು ಗ್ರಾಜುಯೇಟ್ಸ್ ಆಗಿದ್ರೆ ಮುಂದೆ ತಿಳ್ಕೊತಾರೆ ಸರ್ ಅವರು. ನೋಡಿ ಇಂಥ ಹೆಲ್ಪ್ನಿಂದ ನಾವು ಒಂದು ಗ್ರಾಜುಯೇಟ್ ಆದ್ವಿ, ನಮಗೆ ನಮ್ಮ ಮಕ್ಕಳಿಗೆ, ನಮ್ಮ ತಂದೆ ತಾಯಿ ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ ಅಂತ ತಿಳ್ಕೊತಾರೆ ಸರ್. ಅದು ಸರ್ ಅವ್ರು ಮಾಡ್ತಾರೆ, ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಾವು ಭಾಳ ಸಂತೋಷ ಬೀಳ್ತೀವಿ. ಆದರೆ ಇನ್ನೊಂದು ಮಾತು ಹೇಳಬೇಕು ಮರ್ತೋಗ್ಬಿಟ್ಟೆ. ಈ ಆಂಬುಲೆನ್ಸ್ಗಳು ಮಾಡ್ತಾಯಿದ್ದೀರಿ. ಆಂಬುಲೆನ್ಸ್ ನೀವು ಕೇಳಲಿಲ್ಲ, ಬಟ್ ನನಗೆ ಸುಮಾರು ಜನ ಊರೆಲ್ಲ ಹೇಳ್ಕೊಳ್ತಾ ಇದ್ದಾರೆ, ಎಲ್ಲ ಕಡೆ ಹೇಳ್ಕೊಳ್ತಾ ಇದ್ದಾರೆ. ಆಂಬುಲೆನ್ಸ್ ಒಳ್ಳೆ ಕೆಲಸ ಮಾಡಿದ್ರೆ ಆಮೇಲೆ ಇದರಿಂದ ಇವಾಗ ಓದ್ತಾ ಇರೋ ಮಕ್ಕಳು ಮುಂದಕ್ಕೂ ನಿಜವಾಗೂ ಒಳ್ಳೆ ತಿಳ್ಕೊಂಡು ಇದು ಮಾಡ್ತಾರೆ. ನಾವು ಇದ್ರ ಬಗ್ಗೆ ಏನಾನ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಾದ್ರೆ ನಾವೇ ಕೋಆಪ್ರೇಟ್ ಮಾಡ್ತೀವಿ ಸರ್. ಮನೆ ಎಲ್ಲ ನಾವು ಹೆಲ್ಪ್ ಮಾಡಿ ನಾವು ಅವ್ರ ಜೊತೆ ಕೋಆಪ್ರೇಟ್ ಮಾಡ್ತೀವಿ ಸರ್. ನಿಜವಾಗಿ ಇವ್ರು ಮಾಡ್ತಾ ಇರೋದು ಒಳ್ಳೆ ರೆಪ್ಯುಟೇಷನ್ ಇದೆ. ಯಾಕಂದರೆ ನಮ್ಮ ಒಬ್ಬ ಮಗಳು ನಾನು ಡಾಕ್ಟರ್ ಆಗಿದ್ದಾಳೆ, ಇವರು ಸ್ಟೂಡೆಂಟ್, ಇವರು ಮಾಡ್ತಾ ಇರೋ ಎಲ್ಲ ಒಂದು ಪಾಠ ಹೇಳ್ಬಾರ್ದು ಅಂತ ಹೇಳ್ಬಿಡ್ತಾ ಇದ್ದೀನಿ. ಅದು ನೀವು ಕೇಳಿದ್ದಕ್ಕೋಸ್ಕರ ಅವರು ಟ್ಯೂಷನ್ ಮಾಡ್ತಾಯಿದ್ದು. ಇವಾಗ ನನ್ನ ಮಗಳು ಅವರು ಡಾಕ್ಟ್ರಾಗಿ ಫಾರಿನ್ ಎಲ್ಲ ಹೋಗಿದ್ರು. ಒಳ್ಳೆ ರೆಪ್ಯುಟೇಷನ್ ಇದೆ. ಮುಂದೆನೂ ಅವ್ರ ಹತ್ರ ಒಳ್ಳೆಯ ಒಂದು ರೆಪ್ಯುಟೇಷನ್ ಬರ್ತದೆ ಇವರಿಂದ. ನಾವು ಅವ್ರ ಜೊತೆಗೆ ನಾವೆಲ್ಲರೂ ಸೇರಿ ಅವರಿಗೆ ಕೋಆಪ್ರೇಟ್ ಮಾಡಿ ಇನ್ನೂ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂತ ನಾವು ಹೇಳ್ತೀನಿ. ಧನ್ಯವಾದಗಳು.